ಚಿಕ್ಕದೊಂದು ವಿರಾಮದ ನಂತರ ಜಯ ಹೇ ಕನ್ನಡ ತಾಯಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಆರಂಭದಲ್ಲೇ ಜಯ ಹೇ ಕನ್ನಡ ತಾಯಿ ಹಾಡನ್ನ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಈ ಹಾಡಿನಲ್ಲಿ ಕರ್ನಾಟಕದ ಸೌಂದರ್ಯವನ್ನ ಪ್ರಸ್ತುತಪಡಿಸೋದ್ರ ಜೊತೆಗೆ ಕನ್ನಡ ನಾಡಿನ ಸಂಸ್ಕೃತಿ, ಪರಂಪರೆ, ಇತಿಹಾಸವನ್ನ ಕೂಡ ಬಣ್ಣಿಸುವಂತಹ ಕೆಲಸ ಆಗಿದೆ. ಇದರ ಬಗ್ಗೆ ಹಿರಿಯ ಗಣ್ಯರು ಏನೆಲ್ಲ ಹೇಳ್ತಾರೆ ಬನ್ನಿ ಕೇಳೋಣ. ಇಷ್ಟೆಲ್ಲ ನಮ್ಮಲ್ಲಿ ವನ್ಯ ಸಂಪತ್ತಿದೆ, ನಮಗೆ ಗೊತ್ತಿಲ್ಲ. ಇದು ಎಲ್ರಿಗೂ ತಲುಪಬೇಕು. ನಮ್ಮ ಕನ್ನಡ ನಾಡಿನ ಮಕ್ಕಳಿಗೆ, ಜನತೆಗೆ ತಲುಪಬೇಕು. ಆ ತಲುಪಿಸುವ ಕೆಲಸವನ್ನು ಎಲ್ಲ ಕನ್ನಡಿಗರು ತಗೋಬೇಕು. ಇಡೀ ಜಗತ್ತಲ್ಲಿ ಭಾರತಕ್ಕೆ ಒಂದು ವಿಶಿಷ್ಟ ಸ್ಥಾನ ಇದೆ. ಭಾರತದ ವನ್ಯ ಜೀವ, ಅರಣ್ಯ, ಅದಕ್ಕೆ ಒಂದು ವಿಶಿಷ್ಟ ಸ್ಥಾನ ಇದೆ. ನಮ್ಮಲ್ಲಿ ಇರೋ ವೈಲ್ಡ್ ಲೈಫ್ ಬೇರೆ ಪ್ರದೇಶಗಳಲ್ಲಿ, ಬೇರೆ ದೇಶಗಳಲ್ಲಿ ಇಲ್ಲ. ಅದರಲ್ಲೂ ಕರ್ನಾಟಕದಲ್ಲಿ ನಮ್ಮ ವೆಸ್ಟರ್ನ್ ಘಾಟ್ಸ್ ತುಂಬ ಶ್ರೇಷ್ಠವಾದದ್ದು. ಇಟ್ಸ್ ಅ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಈ ಬಗ್ಗೆ ಸರ್ಕಾರ ಮತ್ತು ಸಮಾಜ ಜಾಗೃತಗೊಳ್ಳಬೇಕಾಗಿದೆ. ನಮ್ಮ ಜೀವ ವೈವಿಧ್ಯ ನಶಿಸಿ ಹೋಗದಂತೆ, ಅದು ಉಳಿಯುವಂತೆ ಮತ್ತು ಸಮೃದ್ಧವಾಗುವಂತೆ ಮಾಡುವ ದಿಕ್ಕಿನಲ್ಲಿ ಸಮಾಜದಲ್ಲಿ ಒಂದು ಆಂದೋಲನವೇ ಆಗಬೇಕಾಗಿದೆ. ಜೀವ ವೈವಿಧ್ಯ ಸಂರಕ್ಷಣಾ ಆಂದೋಲನ, ಕರ್ನಾಟಕದ ನಿಸರ್ಗದ ಸಂಪತ್ತಿನ ಸಂರಕ್ಷಣಾ ಆಂದೋಲನ ಆಗಬೇಕಾದಂಥ ಒಂದು ಅಗತ್ಯ ಇದೆ. ಅಮೋಘ ವರ್ಷ ಅವರು ಈ ಸಾಹಿತ್ಯಕ್ಕೆ ಒಂದು ಅದ್ಭುತವಾದಂತಹ ಟಚ್ ಅನ್ನ ನೀಡಿದ್ದಾರೆ. ಇದ್ರ ಬಗ್ಗೆ ಗಣ್ಯರು ಕೂಡ ಅಮೋಘವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಓಕೆ, ಅಮೋಘ ವರ್ಷ ಅವರೇ, ನಿಮ್ಮ ಅಮೋಘವಾದಂತಹ ಸಾಧನೆಗೆ ಗಣ್ಯರು ಏನೇನು ಹೇಳಿದ್ರು ಅಂತ ನೀವು ಕೇಳಿಸ್ಕೊಂಡ್ರಿ. ಸೊ ಈ ಸಾಧನೆ ನಾನು ಮೊದಲೇ ನಿಮಗೆ ಕೇಳಿದೆ, ಯಾವ ರೀತಿ ಇದಕ್ಕೆ ಸ್ಫೂರ್ತಿ ಸಿಕ್ತು ನಿಮಗೆ ಅಂತ. ಯಾಕಂದ್ರೆ ಕಾಡಿಗೆ ಹೋಗಿ ಪ್ರತಿಯೊಂದು ಪ್ರಾಣಿಗಳ ಫೋಟೋಗಳನ್ನ ತೆಗಿಬೇಕು ಅಂದ್ರೆ ಅದಷ್ಟು ಈಸಿ ಮಾತಲ್ಲ. ನಾನು ಆಗ್ಲೇ ಹೇಳಿದಾಗೆ ಏನೆಲ್ಲ ಕಷ್ಟಗಳನ್ನ ಪಟ್ರಿ ನೀವು? ಸುಮಾರು ಇನ್ಸಿಡೆನ್ಸಸ್ ನಡೀತು ಅಲ್ಲಿ. ಬಟ್ ಒಂದೆರಡು ಹೇಳಬೇಕು ಅಂದರೆ, ಒಂದ್ಸತಿ ನಾವು ಒಂದು ಸ್ಟ್ರೀಮ್ ಮಧ್ಯದಲ್ಲಿ ಶೂಟ್ ಮಾಡ್ತಾ ಇದ್ವಿ. ಅಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹೇಗೆ ಅಂದರೆ, ಸ್ವಲ್ಪ ಮಳೆ ಬಂದುಬಿಟ್ರೆ ಅರ್ಧ ಅಡಿ ಇರೋ ನೀರು 4 ಅಡಿ ಹೋಗ್ಬಿಡುತ್ತೆ. ಸೊ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ನಾಗಿ ನೀರು ರೈಸ್ ಆಗಿಬಿಡ್ತು. ಈಗ ಕ್ಯಾಮ್ರಾ ಬಿಟ್ಟು ಹೋಗ್ಬೇಕು, ನಾವು ಹೋಗ್ಬೇಕು ಗೊತ್ತಾಗಲಿಲ್ಲ. ಯಾರು ಸೇಫ್ ಆದ್ರು ಅಲ್ಲಿ? ಕ್ಯಾಮ್ರಾನ ನೀವು? ಇಲ್ಲ, ಇಬ್ರು ಸೇಫ್ ಆದ್ವಿ. ಯಾಕಂದ್ರೆ ಹಗ್ಗ ಎಲ್ಲ ಹಾಕಿ ನಾವು ಮೊದಲೇ ಸೇಫ್ಟಿ ಪ್ರಿಕಾಷನ್ ತಗೊಂಡು. ಜಾಸ್ತಿ ಜನ ಹೋಗಲ್ಲ, ಒಂದು 2 ಅಥವಾ 3 ಜನ ಅಷ್ಟೇ. ಸೊ ಸೇಫ್ಟಿ ಎಲ್ಲ ಮೊದಲೇ ಮಾಡ್ಕೊಂಡು ಹೋಗಿದ್ರಿಂದ, ಹಗ್ಗ ಎಲ್ಲ ನಾವು ಹಾರ್ನೆಸ್ ಮಾಡ್ಕೊಂಡು ಹೋಗಿದ್ರಿಂದ ಸೇಫ್ ಆಗಿ ಬಂದ್ವಿ. ಇನ್ನೊಂದ್ಸತಿ ಆ ಪ್ರೇಯಿಂಗ್ ಮ್ಯಾಂಟಿಸ್ ಅಂತ ನೀವು ನೋಡಿರ್ಬೋದು ವಿಡಿಯೋದಲ್ಲಿ ತೋರಿಸ್ತಾ, ಅದು ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಕ್ಯಾಮ್ರಾ ಮೇಲೆ ಎಗರ್ಬಿಡ್ತು. ತುಂಬ ಹತ್ರ ಇತ್ತು. ಬಟ್ ಅದೇನು ವಿಷಯ ಏನೂ ಇಲ್ಲ. ಬಟ್ ಒಂಥರ ನಮಗೂ ಒಂಥರ ತಮಾಷೆ ಅನ್ನಿಸ್ತು. ಅದು ಕೂತ್ಕೊಂಡು ಕ್ಯಾಮ್ರಾ ಮೇಲೆ ನಿಮಗೆ ತಮಾಷೆ ಅನ್ನಿಸ್ತು, ನಮ್ಮ ಮೇಲೆ ಏನಾದರೂ ಎಗರಿದ್ರೆ ಅವಾಗಿತ್ತು. ನನ್ನ ಫ್ರೆಂಡ್ ಪಕ್ಕದಲ್ಲಿರೋ ಒಂದು ಫೋಟೋ ತೆಗ್ದಿದ್ದೀನಿ, ಅದು ನೋಡ್ಬೋದು ನೀವು ಇದರಲ್ಲಿ. ಓಕೆ, ಇನ್ನು ಇವ್ರ ಜೊತೆ ಯಾವ ರೀತಿ ಇತ್ತು ಕಮ್ಯುನಿಕೇಷನ್ನು? ಅಂದರೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಯಾವ ರೀತಿ ಇತ್ತು? ಯಾಕಂದರೆ ಫಸ್ಟ್ ಐಡಿಯಾ ಹೇಳಿದ್ದು ಇವರು ಈ ಥರ ಮಾಡ್ಬೋದು ಅಂತ. ಅಲ್ಲ, ಇನ್ಸ್ಟ್ರಕ್ಷನ್ ಅಂತ ಏನು ಬರಲ್ಲ. ಯಾಕಂದರೆ ನಾವು ಅನಿಮಲ್ಸಿಗೆ ಈ ಥರ ಮಾಡು ಅಂತ ಹೇಳಕ್ಕಾಗಲ್ಲ. ನೀವು ಹೋಗಿದ್ರಾ ಜೊತೆಲಿ? He asked me many times to actually come with him to the forest, and he kept telling me that, it's so exciting. Leeches will bite you, and there'll be snakes, and there will be poisonous animals and all. So I said, I'm not coming. No matter what happens, I'm comfortable in my... Then I asked him, are there any 5-star hotels in the forest? So that's up to him. But sir should have gone, na? ಇಲ್ಲ, ನಾನು ಇಂಥ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಿರ್ತಾರಲ್ಲ, ನಿಮ್ಗೆ ಏನು ಅನ್ಸುತ್ತೆ ಸರ್ ಇದು? ಇಲ್ಲ, ಇದು ಬಹಳ ರೋಚಕವಾದ. ಕಾಡಿನಲ್ಲಿ ಏನೊಂದು ಅನುಭವ ನಾವು ಪಡಿತೀವಲ್ಲ, ಅದೇ ಕನ್ನಡದಲ್ಲಿ ಎಂತೆಂಥ ಕೃತಿಗಳು ಬಂದಿವೆ ಅಂತೀರಾ. ಇದ್ರ ಬಗ್ಗೆನೇ ಈಗ BGL ಸ್ವಾಮಿ ಅವ್ರದ್ದು ಹಸಿರು ಹೊನ್ನು ಅಂತ ಕ್ಲಾಸಿಕ್. ಅದು ಕಾಡಿನ ಅನುಭವಗಳನ್ನು ಕುರಿತು ಅವ್ರು ಮಾಡಿರುವಂಥದ್ದು, ತೇಜಸ್ವಿ ಬರೆದಿರುವಂಥ ಚಿತ್ರಗಳು, ಅದ್ಭುತವಾಗಿರುವಂಥ ಪ್ರಬಂಧಗಳವೆಲ್ಲ. ಅದು ನೋಡಿದಾಗೆಲ್ಲ ನನಗೆ ಅನಿಸ್ತಾ ಇತ್ತು, ಅಯ್ಯೋ ನಾನು ಒಂದ್ಸರಿ ಕಾಡಿಗೆ ಹೋಗಬೇಕು ಹಾಗೆ ಅಂತ. ಅವ್ರು ಕರೆದ್ಬಿಟ್ಟಿದ್ರೆ ನನಗೆ ಅಮೋಘ ವರ್ಷ ಖಂಡಿತ ಹೋಗ್ತಾ ಇದ್ದು ನಾನು. ಅವರು ವಯಸ್ಸಾದವರಿಗೆ ತೊಂದರೆ ಕೊಡಬಾರ್ದು ಅಂತ ಬಿಟ್ಬಿಟ್ಟಿದ್ದಾರೆ. ಯಾರು ಹೇಳ್ತಾರೆ ಸರ್ ನಿಮ್ಗೆ ವಯಸ್ಸಾಗಿದೆ ಅಂತ? ಈಗಲೂ ಕೂಡ ಯಂಗ್ಸ್ಟರ್ ಅಲ್ಲಿ ಇರುವಂತಹ ಹುಮ್ಮಸ್ಸೇ ನಿಮ್ಗಿದೆ. ಮಿಸ್ ಮಾಡ್ಕೊಂಡ್ರು ಅದನ್ನ. No, but hats off to him. He's, the kind of patience that he's had actually going over there and waiting for days and days together for an animal to appear. And as he also might have said that, that you cannot tell an animal that, turn to the right, turn to the left. Yes. You just have to wait for them to do what they do, and you have to shoot it. So, that hats off to him, and really I bow down to his patience and the amount of sincerity and the amount of, basically how much he believes in conservationism and how much he believes that these animals are
are important for our ecosystem. So I mean that I'm really a big fan of Amogh Varsha. ಓಕೆ ಅಂದರೆ ಪೂರ್ವ ತಯಾರಿ ಏನಾದರೂ ನಡೆಸಿದ್ರಾ ಕಾಡಿಗೆ ಹೋಗಬೇಕು ಅಂತ ಅಂದಾಗ, ಇಲ್ಲ ಏನಾದರೂ ಟ್ರೈನಿಂಗ್ ತೊಗೊಂಡು? ಟ್ರೈನಿಂಗ್ ಅಂತ ಏನಾಗುತ್ತೆ ಅಂದರೆ ಅಲ್ಲಿ ಸಂಶೋಧಕರು ಇರ್ತಾರೆ ಕಾಡಲ್ಲಿ, ಅವ್ರ ಜೊತೆ ನಾವು ಒಳ್ಳೆ ಕಾಂಟ್ಯಾಕ್ಟಲ್ಲಿ ಇರಬೇಕಾಗುತ್ತೆ. ಯಾಕಂದರೆ ಅವ್ರು ವರ್ಷಗಟ್ಟಲೆ ಅದೇ ಜಾಗದಲ್ಲಿ ಅದೇ ಸ್ಪೀಶೀಸ್ ಬಗ್ಗೆ ರಿಸರ್ಚ್ ಮಾಡಿರ್ತಾರೆ. ಸೊ ಈ ರಿಸರ್ಚರ್ ಜೊತೆ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡ್ತಿರೋದ್ರಿಂದ ಇದು ಸ್ವಲ್ಪ ಸುಲಭ ಆಯಿತು. ಇಲ್ಲದೇ ಈಗ ಆ ಕಪ್ಪೆ ನೋಡಿದ್ರಲ್ಲ, ಆ ಕಪ್ಪೆ ಸಿಗೋದೇ 2 ತಿಂಗಳು ವರ್ಷದಲ್ಲಿ, ಅದು ಡಿಸ್ಕವರ್ ಆಗಿರೋದೇ 4 ವರ್ಷದ. ಯಾವ ಜಾಗದಲ್ಲಿ ಯಾವ ಟೈಮಲ್ಲಿ ಹೇಗೆ ಹೋದರೆ ಸಿಗುತ್ತೆ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೂ 2 ವಾರ ದಿನ ರಾತ್ರಿ ಹೋಗ್ಬೇಕಾಯ್ತು ಕಾಡಲ್ಲಿ. 2 ವಾರ ಆದಮೇಲೆ ಅದು ಸಿಕ್ಕಿದ್ದು. ಸೊ ಹಾಗಾಗಿ ಕಷ್ಟ ಆಗುತ್ತೆ. ಇನ್ನೊಂದು ಹೇಳ್ದಂಗೆ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು ಅಲ್ವಾ ಸರ್ ಇದಕ್ಕೆ? ಯಾಕಂದ್ರೆ ಇವ್ರು ಹೇಳಿದ ಹಾಗೆ ರೈಟ್ ತಿರ್ಕೋ ಇಲ್ಲ ಲೆಫ್ಟ್ಗೆ ಹೋಗು ಅಂದ ತಕ್ಷಣ ಏನು ಕಪ್ಪೆಗಳು ಸರಿಯಲ್ಲ, ಇಲ್ಲ ಹಾವುಗಳು ಈಚೆ ಬರಲ್ಲ. ಸೊ ಅದಕ್ಕೆ ಕುತ್ಕೊಂಡು ಕಾದು ಅದ್ರ ಟರ್ನ್ಗೋಸ್ಕರ ನೋಡಿಕೊಂಡು ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಒಂಥರ ಧ್ಯಾನನೇ ಅದು, ತಪಸ್ಸರನೇ. ಇನ್ನು 18 ತಿಂಗಳು ಕಾಡನ್ನ ಅಲಿಯೋದು ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದರೆ 1 ತಿಂಗಳು 2 ತಿಂಗಳು, 1 ಸಲ 2 ಸಲ ಹೋಗಿ ಬರ್ಬೋದು. 40 ಬಾರಿ ಟ್ರಿಪ್ ಮಾಡಿದ್ದೀರಿ. ಸೊ ಇಲ್ಲಿ ಇನ್ನೊಂದು ಏನಂದರೆ ವಿಶೇಷ, ಈ ಇಡೀ ಡಾಕ್ಯುಮೆಂಟ್ರಿ ನಾನು ನೋಡಿದಾಗ ಅನಿಸಿದ್ದು, ನಾವು ಕರ್ನಾಟಕದ ಸೌಂದರ್ಯವನ್ನು ಹುಡುಕುವಾಗ ಬೃಹತ್ಗಳನ್ನು ಮಾತ್ರ ನೋಡ್ತಾ ಇರ್ತೀವಿ. ಹೌದು, ಜೋಗ ಫಾಲ್ಸ್ ನೋಡೋದು, ಅಥವಾ ಬೆಳಗೊಳದಲ್ಲಿರೋ ಗೊಮ್ಮಟೇಶ್ವರ ಮೂರ್ತಿ ನೋಡೋದು, ಬೇಲೂರು ದೇವಸ್ಥಾನ ನೋಡೋದು, ಹೀಗೆ ಮಾಡ್ತೀವಿ ನಾವು. ಆದರೆ ಅನೇಕ ಸರಿ ಈ ಮೈನ್ಯೂಟ್ ಡೀಟೇಲ್ಸಲ್ಲಿ, ಈ ಸಣ್ಣ ಸಣ್ಣ ಸೂಕ್ಷ್ಮ ವಿವರಗಳಲ್ಲಿ ಸೌಂದರ್ಯ ಹುದುಗಿದೆ. ಕರ್ನಾಟಕ ಮಾತೆಯ ಅಭಿವ್ಯಕ್ತಿ ಎಷ್ಟು ನೆಲೆಯಲ್ಲಾಗ್ಬೋದು ನೋಡಿ. ಆ ಸುಂದರವಾದಂಥ ಸಣ್ಣ ಸಣ್ಣ ಪ್ರಾಣಿಗಳನ್ನು, ಕೀಟಗಳನ್ನು ನೋಡಿದಾಗ ನಮಗೆ ಸೌಂದರ್ಯ ಹೀಗೂ ಕಾಣಿಸ್ಬೋದಲ್ವ. ಅಂದರೆ ನೋಡುವ ಕಣ್ಣಿದ್ದರೆ, ಅಮೋಘ ವರ್ಷನಂತ ಕಣ್ಣಿರಬೇಕು. ಅದಿದ್ದರೆ ನಮಗೆ ಎಲ್ಲ ಕಡೆಯೂ ಸೌಂದರ್ಯ ಕಾಣಿಸುತ್ತೆ. ಅಂದರೆ ಹೇಗೆ ನಮ್ಮ ಕರ್ನಾಟಕ ಮಾತೆ ತನ್ನ ಅದ್ಭುತವಾದ ಸೌಂದರ್ಯವನ್ನು ಎಲ್ಲ ರೀತಿಯಲ್ಲಿ ಅಭಿವ್ಯಕ್ತಿ ಮಾಡಿದ್ದಾಳೆ ಅಂತ ಅದನ್ನು ತೋರಿಸುತ್ತಿಲ್ಲ. ಏಕೆಂದರೆ ಸಾಮಾನ್ಯವಾಗಿ ಏನು ಕನ್ನಡ ಗೀತೆ ಅಂದ್ಕೊಳ್ಳೇನೆ ಕನ್ನಡ ಬಾವುಟ, ಕನ್ನಡ ಕವಿಗಳು ಅಥವಾ ಕೆಲವು ಐತಿಹಾಸಿಕ ಸ್ಥಳಗಳು ಇದು ತೋರಿಸುವಂಥದ್ದು. ಇದನ್ನು ಬ್ರೇಕ್ ಮಾಡಿ ನೀವು ಹಾಡನ್ನು ಕೇಳ್ತಿರ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅದಕ್ಕೆ ನೇರವಾಗಿ ಸಂಬಂಧಪಟ್ಟಿರೋದ, ಆದರೆ ಸೂಕ್ಷ್ಮದಲ್ಲಿ ತನ್ನನ್ನು ಅದ್ರ ಜೊತೆ ಜೋಡಿಸಿಕೊಳ್ಳುವಂಥ ಚಿತ್ರಗಳು, ದೃಶ್ಯಗಳು ನಿಮಗೆ ಕಾಣಿಸುತ್ತೆ. ಅದೇ ವಿಶೇಷ ಇಲ್ಲಿ. ಖಂಡಿತ. ಅಂದರೆ ನಿಮ್ಮ ನಿರೀಕ್ಷೆಯನ್ನು ಭಂಗಪಡಿಸಿ ಹೊಸ ಕನಸುಗಳನ್ನು ತುಂಬುವ ಪ್ರಯತ್ನವನ್ನು ಇದರಲ್ಲಿ ನಿರ್ದೇಶಕರು ಮಾಡಿದ್ದಾರೆ. ನಿಜವಾಗ್ಲೂ ನೀವು ಹೇಳಿದ ಮಾತು ಸರಿಯಾಗಿತ್ತು. ನಾನು ಈ ಹಾಡನ್ನು ನೋಡ್ತಾ ಇರೋವಾಗ ನನಗನ್ನಿಸ್ತು, ಕನ್ನಡ ಕವಿಗಳ ಹೆಸರು ಬರ್ತಾ ಇದೆ, ಎಲ್ಲ ಪ್ರಾಣಿಗಳು ಬರ್ತಾ ಇದ್ದಾರೆ, ಒಂದಕ್ಕೊಂದು ಟಚ್ ಇಲ್ಲ ಅಂತ. ಬಟ್ ನೋಡ್ತಾ ಹೋದ ಹಾಗೆ ಹುಲಿ, ಸಿಂಹ, ಜಿಂಕೆಗಳನ್ನ ನಾವು ನೋಡಿರ್ತೀವಿ. ಬಟ್ ನಾವು ಯಾವತ್ತೂ ನೋಡದೇ ಇರುವಂತಹ ಕೆಲವೊಂದು ಪ್ರಾಣಿಗಳು, ಕೀಟಗಳು, ಇವೆಲ್ಲವನ್ನ ಕೂಡ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುವಂತಹ ಒಂದು ಸ್ಮಾಲ್ ಈಸ್ ಬ್ಯೂಟಿಫುಲ್ ಅಂತ ಹೇಳ್ತಾರೆ ನೋಡಿ. ನಿಜ. ಯಾವುದು ಸಣ್ಣದು ಅದು ಬಹಳ ಸುಂದರ ಇರ್ತದೆ ಅಂತ ಅದನ್ನು ನೋಡೋದಕ್ಕೆ ನಾವು ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಯಾಕೆಂದರೆ ಅದು ನಮಗೆ ಯಾವಾಗಲೂ ತಪ್ಪಿಸ್ಕೊಳ್ಳೋದೇ. ಅದು ದೊಡ್ಡದನ್ನು ನೋಡುವಂಥ ಹುಚ್ಚಿನಲ್ಲಿ ಸಣ್ಣದನ್ನು ಕಳ್ಕೊಳ್ತೀವಿ ನಾವು ಅನೇಕ ಸಾರಿ. ಅದಕ್ಕೆ ಈ ಸಣ್ಣ ಸಂಗತಿಗಳಿವೆಯಲ್ಲ ಬಹಳ ಮುಖ್ಯ. ಅದನ್ನು ತೋರಿಸೋ ಪ್ರಯತ್ನವನ್ನು ಈ ಡಾಕ್ಯುಮೆಂಟ್ರಿ ಮಾಡ್ತಾ ಇದೆ. ಅಂದರೆ ಇದನ್ನು ನೀವು ನೋಡೇ ಇಲ್ವಲ್ಲ, ಇದನ್ನು ನೋಡಿ ಅಂತ ಹೇಳ್ತಾ ಇದೆ. ಕನ್ನಡ ಜನ ಬಹಳ ಪ್ರೀತಿಯಿಂದ ಒಪ್ಪಿಕೊಳ್ಬೇಕಾದಂಥ ಒಂದು ದೃಶ್ಯ ಮಾಲಿಕೆ ಇದು ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ. ಯಾಕಂದರೆ ಇಂಟರ್ನ್ಯಾಷನಲ್ ಚಾನಲ್ಗಳಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ ಆನಿಮಲ್ಗಳನ್ನ, ಕ್ರಿಮಿಕೀಟಗಳನ್ನ, ಅವೆಲ್ಲ ಅಲ್ಲೆಲ್ಲೋ ಸಿಗುವಂಥದ್ದು, ಅಲ್ಲೆಲ್ಲೋ ಕಾಣಿಸುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಇದೆಲ್ಲ ನಮ್ಮ ಕರ್ನಾಟಕದಲ್ಲಿ ಇರುವಂಥದ್ದು. ಇದನ್ನ ಜನ ಅಕ್ಸೆಪ್ಟ್ ಮಾಡಿ ಆಮೇಲೆ ಅದು ಇದೆ ಅಂತ ಅನ್ನೋದು ಒಂದು, ಅದಿರೋದನ್ನು ಗುರುತಿಸುವಂಥ ಯುವಕರು ನಮ್ಮಲ್ಲಿ ಇದಾರಲ್ಲ, ಇಂಥ ತರುಣರನ್ನು ಕೂಡ ನಾವು ಗಮನಿಸಬೇಕು. ಅಲ್ಲಿ ಎರಡು, ಅದಕ್ಕೆ ಸುಮ್ಮನೆ ಇದ್ದದ್ದೆಲ್ಲ ಕಾಣಿಸೋಲ್ಲ ಅನೇಕ ಸರಿ. ಕಂಡವರಿಗಷ್ಟೇ ಕಂಡೀದು ಇದರ ನೆಲೆಯು ಅಂತಾರೆ ಬೇಂದ್ರೆ. ಕಂಡವರಿಗೆಲ್ಲ ಕಾಣಿಸೋಲ್ಲ, ಅದು ಕಾಣಬೇಕು. ಆ ಪ್ರೀತಿ ಬೇಕು, ಅದಕ್ಕೆ ಬೇಕಾದ ಹೃದಯ ಬೇಕು. ಅದಿದ್ರೆ ಮಾತ್ರ ಈ ಸೂಕ್ಷ್ಮಗಳು ಕಾಣುತ್ತೆ. ಈ ಕವಿ ಹೇಗೆ ಅತ್ಯಂತ ಸೂಕ್ಷ್ಮಗಳನ್ನು ತನ್ನ ದುರ್ಬೀನ್ ಕಣ್ಣಿನ ಮೂಲಕ, ಕ್ಯಾಮರಾ ಕಣ್ಣಿನ ಮೂಲಕ ತೋರಿಸ್ತಾನೋ ಅಡಿಗರ ಭಾಷೆಯಲ್ಲಿ, ಹಾಗೆ ಫೋಟೋಗ್ರಾಫರ್ ಆ ಲೆನ್ಸ್ ಮೂಲಕ, ಅದ್ರ ಹಿಂದಿರುವಂಥ ಒಂದು ಕಣ್ಣು, ಆ ಕಣ್ಣಿನ ಹಿಂದಿರುವಂಥ ಒಂದು ಮನಸ್ಸು, ಆ ಮನಸ್ಸಿನ ಮೂಲಕ ಇಡೀ ಪ್ರಕೃತಿಯ ಸೌಂದರ್ಯವನ್ನು, ಜೀವಂತಿಕೆಯನ್ನು, ಚೆಲುವನ್ನು ನಮ್ಮ ಕಣ್ಮುಂದೆ ತೆಗೆದಿಡ್ತಾ ಇರ್ತಾರೆ. ಇಂಥ ಕೆಲಸ ಅಮೋಘ ವರ್ಷ ಹೀಗೆ ಮಾಡ್ತಾ ಹೋಗಬೇಕು ಅಂತ ನನ್ನ ಆಸೆ. ಅದಕ್ಕೆ ತಕ್ಕ ಧ್ವನಿಯನ್ನು, ಸ್ವರ ಸಂಪತ್ತನ್ನು ನಮ್ಮ ರಿಕಿ ಕೇಜಂತವ್ರು ಕೊಡ್ತಾ ಇರಬೇಕು. ಖಂಡಿತ ಅಷ್ಟು ಮಾಡಿದ್ರೆ ಸಾಕು. ಮೂವರ ಕಾಂಬಿನೇಷನ್ ಅಲ್ಲಿ ಹಾಡಂತೂ ಸೂಪರ್ ಆಗಿದೆ. ಸೊ ಹ್ಯಾಟ್ಸ್ ಆಫ್ ನಿಮ್ಮ ಮೂವರಿಗೂ ಕೂಡ ಹೇಳಲೇಬೇಕು. ಥ್ಯಾಂಕ್ ಯು. And something that I wanted to add, that when I'd come up with the original idea 2 years back of making the song, the only person who came to my mind was Mr. H.S. Venkatesh Murthy. And then I talked to a few people because I was scared to approach him directly because the amount of respect that I had for him.
And then I talked to Jayashree madam, who I do a lot of work with, and then she said that you have to contact Mr. H.S. Venkatesh Murthy because his love for the language and his love for the state is unparalleled. I spoke to MD Pallavi. She said that you have to contact him. So everybody. Then I spoke to Jogi sir, and then he said that, you know, you have to contact him. Then at last we contacted him. And you know, the thing is that I'm used to composing the music first and then having the lyrics written after that. So that's the way that the film industry works. That's the way that I normally work. ಅದಕ್ಕಿಂತ ಪರ್ಫೆಕ್ಟ್ ಲಿರಿಕ್ಸು ನಾನಂತೂ ಯೋಚನೆ ಮಾಡಿದ್ರು ಆಗ್ತಿರ್ಲಿಲ್ಲ. ಆ ಲಿರಿಕ್ಸ್ ಅಷ್ಟು ಬ್ಯೂಟಿಫುಲ್ ಆಗಿದ್ದಾಗಿದ್ದಾನೆ ಒಂಥರ ಅನಿಮಲ್ಸ್ಗೂ ಅದಕ್ಕೂ ಎಷ್ಟು ಒಳ್ಳೆ ಮ್ಯಾಚ್ ಆಯಿತು ಅಂದರೆ ನಮ್ಮ ಇದೆಂಥದ್ದು ಎಫರ್ಟು ಸ್ವಲ್ಪ ಈಸಿ ಆಯಿತು. ಶೂಟ್ ಮಾಡುವಾಗ ನೀವು ಲಿರಿಕ್ಸ್ನ ನೆನ್ಪು ಮಾಡ್ಕೋತಾ ಇದ್ರಿ ಅನ್ಸುತ್ತೆ. ಹೌದೌದು. ಈ ಸಾಹಿತ್ಯಕ್ಕೆ ಹೊಂದತ್ತೆ, ಸ್ವಲ್ಪ ಸ್ಮೈಲ್ ಕೊಡು ಅಂತ ಪ್ರಾಣಿ ಪಕ್ಷಿಗಳಿಗೂ ಕೂಡ. ಅಲ್ಲ, ಅಷ್ಟು ಗ್ರ್ಯಾಂಡ್ ಆಗಿದ್ದಾಗ ನಾವು ಅದೇ ಥರ ಥಿಂಕ್ ಮಾಡಬೇಕಾಗತ್ತೆ. ಅಷ್ಟು ಗ್ರ್ಯಾಂಡ್ ಲಿರಿಕ್ಸ್ ಇದ್ದಾಗ, ಕರ್ನಾಟಕದ ಬಗ್ಗೆ ಅಷ್ಟು ಚೆನ್ನಾಗಿ ಹೇಳಿದಾಗ ನಾವು ಅಷ್ಟೇ ಚೆನ್ನಾಗಿ ತೋರಿಸ್ಬೇಕಾಗತ್ತೆ. ಆಗಲೇ ಅದಕ್ಕೆ ಒಂದು ರೆಸ್ಪೆಕ್ಟ್ ಕೊಟ್ಟಾಗತ್ತೆ. ಆಮೇಲೆ ಸಣ್ಣದಿಂದನೂ ನಾನು ಈ ನಮ್ಮ ಕರ್ನಾಟಕದ ಕವಿಗಳನ್ನ ಹಾಗೂ ಅವರ ವರ್ಕ್ಸ್ನೆಲ್ಲ ಓದ್ತಾ ಬಂದಿದ್ದೀನಿ. ಇವ್ರು ಹೇಳಿದಾಗೆ BGL ಸ್ವಾಮಿ ಅವರ ಹಸಿರು ಹೊನ್ನು, ಹಾಗೇನೆ ತೇಜಸ್ವಿ ಅವ್ರದ್ದು, ಇದೆಲ್ಲ ಓದಿ ನನಗೆ ಅದೊಂಥರ ದೊಡ್ಡನಾಗಿ ಮುಂಚೆನೇ ಇದೆಲ್ಲ ಹೋಗಿ ನೋಡಬೇಕು ಅಂತ ಒಂದಿತ್ತು. ಸೊ ಇಂಥವರೆಲ್ಲ ನಮಗೆ ಒಂದು ಇಮ್ಯಾಜಿನೇಷನ್ ತುಂಬಿರೋದಕ್ಕೇನೆ ಇವತ್ತು ಈ ಕೆಲಸ ಮಾಡೋಕ್ಕಾಗ್ತಿದೆ ಅಂತ ಹೇಳ್ಬೋದು ನಾನು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ನೋಡಿದ್ರಲ್ವಾ ವೀಕ್ಷಕರೇ, ಜಯ ಹೇ ಕನ್ನಡ ತಾಯಿ ಹಾಡು ಕನ್ನಡ ನಾಡಿಗೆ ಸಂಬಂಧಿಸಿದ್ದು ಕರ್ನಾಟಕದ ಸೌಂದರ್ಯವನ್ನ ಈ ಹಾಡಿನಲ್ಲಿ ತುಂಬಲಾಗಿದೆ. ಇದರ ಬಗ್ಗೆ, ಇದರ ವಿಶೇಷತೆಯ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ ಈ ಒಂದು ಚಿಕ್ಕ ವಿರಾಮದ ನಂತರ.